ಹೇಗೆ ಕೇಳಬೇಕು ಅನ್ಕೊಂಡು ಹೇಗಿತ್ತು ಮೇಡಮ್ ಅಂಬರೀಷ್ ಅವ್ರ ಜೊತೆಗಿನ ಒಡನಾಟ ನಿಮ್ದು? ಅವ್ರು ಕೊಟ್ಟಿರೋ ಭಿಕ್ಷೆ ಮೇಡಮ್. ನಾನು ಈಗಲೂ ಹೇಳ್ತೀನಲ್ಲ, ಈ ಸೆರಗೊಡ್ಡಿ ಹೇಳ್ತೀನಿ, ನಾನೇನಾದರೂ ಕಲಾವಿದೆ ಅಂತ ಗುರುತಿಸ್ಕೊಳ್ಳೋದಿಕ್ಕೆ ನನಗೆ ಕೊಟ್ಟಿದ್ದೆ ಅಂಬರೀಷಣ್ಣನ ಭಿಕ್ಷೆ. ನನ್ನ ಕಲಾವಿದರ ಸಂಘ ಕೊಟ್ಟಂತ ಭಿಕ್ಷೆ ಅಂತ ಹೇಳ್ತೀನಿ. ರಾಜರಸ್ವಾಗಿ ಹೇಳ್ತೀನಿ. 600 ಸಿನಿಮಾ ಮಾಡಿದ್ರು ನಾನು ಎಲ್ಲೂ ಗುರುತಿಸ್ಕೊಂಡಿರ್ಲಿಲ್ಲ. ತೆಲುಗು, ತಮಿಳು, ಹಿಂದಿ, ತುಳು ಎಲ್ಲ ಮಾಡ್ಬಂದೆ. ಜಾಕಿ ಶ್ರಾಫ್ ಜೊತೆ ಕೆಲಸ ಮಾಡ್ಬಂದೆ, ಮುಖೇಶ್ ರಿಷಿ ಅಂತಹ ಕಲಾವಿದ್ರ ಜೊತೆ ಕೆಲಸ ಮಾಡಿದೆ, ತಮನನ್ ಜೊತೆ ಕೆಲಸ ಮಾಡಿದೆ, ಕಾಜಲ್ ಅಗರ್ವಾಲ್ ಜೊತೆ ಕೆಲಸ ಮಾಡಿದೆ, ಎಂತೆಂಥ ನಯನತಾರದ ಜೊತೆ ಕೆಲಸ ಮಾಡಿದೆ. ಎಲ್ಲೂ ಗುರುತಿಸ್ಕೊಂಡಿರ್ಲಿಲ್ಲ. ನಾನು ಗುರುತಿಸ್ಕೊಂಡಿದ್ದೆ ನನ್ನ ಕಲಾವಿದರ ಸಂಘದಿಂದ. ಅದಕ್ಕೆ ಯಾವತ್ತು ನಾನು ಉಸಿರಿರೋವರೆಗೂ ಚಿರಋಣಿ. ಹೇಗೆ ಮೇಡಮ್ ಅಂಬರೀಷ್ ಅವ್ರದ್ದು ನಿಮ್ದು ಪರಿಚಯ ಹೇಗೆ? ಮೇಡಮ್ ನಾನು ಕಾರ್ಡ್ ಮಾಡಿಸಿದ್ದೆ, ಅಲ್ಲಿಂದ ನನಗೆ ಪರಿಚಯ ಆಯ್ತು. ಗೋಕುಲ ಕೃಷ್ಣ ಸಿನಿಮಾ ಮಾಡ್ತಾ ಇದ್ವಿ, ನಾನು ದೊಡ್ಡಣ್ಣ ಅವರು. ಯಶ್ ಅವ್ರದಲ್ಲ, ಪ್ರಜ್ವಲ್ ದೇವರಾಜ್ ಅವ್ರದ್ದು, ಸಕಲೇಶ್ಪುರದಲ್ಲಿ. ಕಾರ್ಡ್ ಮಾಡ್ಸಮ್ಮ ನೀನು ಅಂತ ಬೈದ್ರು. ಹೋಗೋಣ ಮಾಡೋದಲ್ಲಿ ದುಡ್ಡಿಲ್ಲ ಅಂತ. ಅವತ್ತು ನಾನು ಅಷ್ಟೊಂದು ದುಡ್ಡು ಇರ್ಲಿಲ್ಲ. ಸರಿ ನಾನು ಮನೆಗೆ ಬಂದ್ಬಿಟ್ಟು ನನ್ನ ಮಗನ ಬಂದೆ, ನೋಡಪ್ಪ ಅಣ್ಣ ಕಾರ್ಡ್ ಮಾಡ್ಸಕ್ ಹೇಳಿದ್ರು ಕಣ, ಮಾಡ್ಸಮ್ಮ. ಹೋಗೋ ದುಡ್ಡಿಲ್ಲ. ಬೆಳ್ಳಿ ಸಾಮಾನು ಇದೆಯಲ್ಲ ತಗೊಂಡೋಗಿ ಇಟ್ಬಿಟ್ಟು ಮಾಡ್ಸು. ಸತ್ಯ ಮೇಡಮ್, ಇದು ನನ್ನ ಮನೇಲಿ ಇದ್ದಿದ್ದು ಬೆಳ್ಳಿ ಸಾಮಾನು 50,000 ರೂಪಾಯಿಗೆ ಇಟ್ಬಿಟ್ಟು ನಾನು ಗೋಲ್ಡ್ ಕಾರ್ಡ್ ಮಾಡಿಸ್ದೆ. ಅವತ್ತು ಚೆಕ್ ಕೊಟ್ಟೆ, ಕಲಾವಿದರ ಸಂಘ ಇದಕ್ಕೆ ಚೆಕ್ ಕೊಡ್ಬೇಕಿತ್ತು, ಚೆಕ್ ಕೊಟ್ಟೆ. ಆಗ ನನಗೆ ಗೋಲ್ಡ್ ಕಾರ್ಡ್ ಬರುತ್ತೆ. ಆ ಗೋಲ್ಡ್ ಕಾರ್ಡ್ ಎಷ್ಟು ಪವಿತ್ರ ಗೊತ್ತಾ ಮೇಡಮ್. ಇಂಟರ್ನ್ಯಾಷನಲ್ ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು ಅದನ್ನ ಕಾರ್ಡ್ ಇಟ್ಕೊಂಡ್ರೆ ನಾವು. ಯಾಕಂದ್ರೆ ನಾವು ಒಬ್ಳು ಕಲಾವಿದೆ ಅಂತ ಗುರುತಿಸ್ಕೊಳ್ಳೋದಕ್ಕೆ ಅದೊಂದು ಗೋಲ್ಡ್ ಕಾರ್ಡ್. ಯಾಕಂದ್ರೆ ನಾನು ಎಲ್ಲಾ ಕಡೆ ಹೋಗ್ಬಿಟ್ಟು ನಾನು ಆರ್ಟಿಸ್ಟ್ ಅಂತ ಅನ್ನಕ್ಕಾಗಲ್ವಲ್ಲ. ಕಲಾವಿದೆ ಅಂತ ಹೋಗಿದ್ ಕಡೆ ಎಲ್ಲ ಹೇಳಕ್ಕಾಗತ್ತಾ? ಎಲ್ರೂ ನೋಡಿರ್ಬೇಕಲ್ಲ. ಅದೇ ನಮ್ದೊಂದು ಕಾರ್ಡ್ ಇದ್ರೆ ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ. ಫಸ್ಟ್ ಮಾಡಿಸಿದ್ದು ಪೋಷಕರ ಕಲಾವಿದರ ಸಂಘ, ಬರೀ 3,000 ರೂಪಾಯಿ ಕೊಟ್ಟು ಮಾಡಿಸಿದ್ದೆ. ಅದಕ್ಕೂ 1,000 ರೂಪಾಯಿ 2,000 ರೂಪಾಯಿ ಬ್ಯಾಂಕ್ ಜನಾರ್ದನ್ ಹಾಕಿದ್ರು ನನಗೆ. ಅಂತ ಕಷ್ಟದ ದಿನಗಳಲ್ಲಿ ಬ್ಯಾಂಕ್ ಜನಾರ್ದನ್ನ ಇವತ್ತು ನೆನೆಸ್ಕೋಬೇಕು ನಾನು. ಕಾರ್ಡ್ ಮಾಡ್ಸಕ್ಕೆ ದುಡ್ಡಿರ್ಲಿಲ್ಲ. 2,000 ರೂಪಾಯಿ ಅವರೇ ಕೊಟ್ಬಿಟ್ಟು ನನಗೆ ಕೊಡು ಆಮೇಲೆ ಸ್ವಲ್ಪ ಅಂದ್ಬಿಟ್ಟು ಕೊಟ್ಟು ನಾನು 1,000 ರೂಪಾಯಿ ಕೊಟ್ಟು ಮಾಡಿಸಿದ್ದು ಅವಾಗ ಸ್ಟಾರ್ಟಿಂಗು. ಅಂಬರೀಷ್ ಅವ್ರದ್ದು ದರ್ಶನ್ ಅವ್ರದ್ದು ಬಾಂಡಿಂಗ್ ತುಂಬಾ ಚೆನ್ನಾಗಿತ್ತು, ಹೇಳದೆ ಬೇಡ. ಅಣ್ಣ ತಮ್ಮ ತರ ಇದ್ರು, ಅಪ್ಪ ಮಗ ತರ ಇದ್ರು. ಅದಕ್ಕಿಂತ ಒಂದ್ ಕೈ ಏನು ಅಂಬರೀಷ್ ಅವ್ರ ಮಗ ಚಿಕ್ಕವರಾದ್ರೆ ದರ್ಶನ್ ಅವ್ರ ದೊಡ್ಡ ಮಗ ಅಂತ. ನನಗೆ ದೊಡ್ಡ ಮಗನೇ. ನಾನು ಹೇಳ್ತೀನಲ್ಲ ಮೇಡಮ್, ಅಂಬರೀಷ್ ಅಣ್ಣ ಇದ್ದಾಗ, ರಾಜ್ಕುಮಾರ್ ಅವ್ರಿದ್ದಾಗ ತುಂಬಾ ಬೆಲೆ ಇತ್ತು. ಕಲಾವಿದರುಗಳಿಗೆ ಏನೇ ಒಂದು ಕಷ್ಟ ಆದ್ರೂ ಅವರೊಂದು ಮಾತು ಹೇಳಿದ್ರೆ ಸಾಕಾಗ್ತಿತ್ತು. ಎಂಥದ್ದೇ ಆದ್ರೂ ಅದು ಸಾಲ್ವ್ ಆಗ್ತಿತ್ತು. ಹಾಗೆ ವಿಷ್ಣು ಸರ್ ಅಷ್ಟೇ, ಅವ್ರಿದ್ದಾಗ್ಲೂ ಎಲ್ಲಾ ಕಲಾವಿದ್ರು ಒಂದ್ ಕಡೆ ಸೇರ್ತಾ ಇದ್ರು. ಅದಾದ್ಮೇಲೆ ಅಂಬರೀಷ್ ಅಣ್ಣ ಆ ಗತ್ತು, ಆ ಮಾತು ಎಲ್ಲ ಒಂದು ಮಾತಲ್ಲಿ ಎಲ್ಲ ಒಂದ್ ಕಡೆ ಸೇರ್ತಾ ಇದ್ರು. ಅದಾದ್ಮೇಲೆ ಸಿನಿಮಾ ಇಂಡಸ್ಟ್ರಿ ಯಾರ ಮಾತು ಯಾರು ಕೇಳಿದಾರಷ್ಟು ಪರಿಸ್ಥಿತಿ ಆಗೋಯ್ತು. ಯಾಕಂದ್ರೆ ಮನೆಯಲ್ಲಿ ದೊಡ್ಡವರಿಲ್ಲ ಅಂದ್ರೆ ಹೇಗೆ ಅಂತ ಹಾಗಾಯ್ತು. ಅದಾದ್ಮೇಲೆ ಅಪ್ಪು ಸರ್ ಹೋದ್ರು. ಚಿತ್ರರಂಗಕ್ಕೆ ಏನು ತುಂಬಲಾರದ ನಷ್ಟ ಅಂತಾರಲ್ಲ, ಆ ರೀತಿ ನಷ್ಟ ಆಗಿತ್ತು. ಇನ್ನೂ ಜಾಸ್ತಿ ನಷ್ಟ ಆಗಿದೆ ಅಪ್ಪು ಸರ್. ಅಂಬರೀಷ್ ಅಣ್ಣನ ಒಂದೊಂದು ಮಾತಿಗೂ ಹೇಳ್ತೀನಲ್ಲ ಮೇಡಮ್, ನಮ್ಮ ಕಲಾವಿದರ ಸಂಘಕ್ಕೆ ಎಂತೆಂಥವ್ರು ಬರೋರು ಅಣ್ಣನ ಒಂದು ಮಾತಲ್ಲಿ, ಎಂತೆಂಥವ್ರು. ಬಟ್ ಅಂಬರೀಷ್ ಅಣ್ಣ ಯಾರಿಗೂ ಬರೀ ಕೈಲಿ ಕಳಿಸಿಲ್ಲ, ಪ್ರತಿಯೊಬ್ಬರಿಗೂ ಹೊಟ್ಟೆ ತುಂಬ ಊಟ ಹಾಕಿ ಕಳಿಸಿದಾರೆ. ಅವ್ನು ಶ್ರೀಮಂತ ಆಗ್ಲಿ ಬಡವ ಆಗ್ಲಿ ಹೊಟ್ಟೆ ತುಂಬ ಊಟ, 2 ಗಂಟೆ ರಾತ್ರಿ ಆಗ್ಲಿ ಊಟ ಬಡಿಸಿ ಕಳಿಸ್ತಿದ್ರು. ಯಾಕಂದ್ರೆ ಊಟ ಬಡಿಸ್ತಿದ್ದವಳೆ ನಾನು. ಎಷ್ಟು ಖುಷಿ ಆಗ್ತಿತ್ತು ನಿಮ್ಗೆ ಮೇಡಮ್. ಫೋನ್ ಮಾಡೋರು 6 ಗಂಟೆ, ಎಲ್ಲಿದ್ಯಮ್ಮ? ದೊಡ್ಡಣ್ಣ ಅಣ್ಣ ಫೋನ್ ಮಾತಾಡ್ಬೇಕಂತೆ. ಏನೋ ಇರೋದೇ ಒಂದ್ ಮಾತಾಡೋದೇ ಒಂದ್ ಖುಷಿ ಅನ್ಸುತ್ತೆ ಮೇಡಮ್. ಲೇಟಾಗಿ ಬಂದ್ಬಿಟ್ರೆ ಕಟ್ಟೆ ಮೇಲೆ ಕೂತಿರೋರು ಅಣ್ಣ ರಾಕ್ಲಿನಣ್ಣಂಗೂ ಗೊತ್ತು, ದೊಡ್ಡಣ್ಣಂಗೂ ಗೊತ್ತು ವಿಷಯ. ಕಟ್ಟೆ ಮೇಲೆ ಕೂತಿರೋರು 10 ನಿಮಿಷ ಲೇಟ್ ಆಗ್ಬಿಟ್ರೆ ಬರೋದು ತುಂಬಾ ದೂರ ಇರ್ತದೆ, ಗೊತ್ತಿರಲ್ಲ. ಬರೋಷ್ಟ್ರಲ್ಲಿ ಅರ್ಧ ಗಂಟೆ ಲೇಟ್ ಆಗ್ಬಿಟ್ರೆ ಮಾತಾಡ್ತಿರ್ಲಿಲ್ಲ, ಸುಮ್ಮನೆ ಕೂತಿರೋರಿಗೆ. ನಾನು ಬಂದು ನನಗೆ ಗೊತ್ತು, ಮುಗಿತ್ ನನ್ ಕತೆ ಇವತ್ತು ಅನ್ಬಿಟ್ಟು ಇಲ್ಲಿ ಪಕ್ಕದಲ್ಲಿ ಬಂದು ಹಿಂಗ್ ಕುತ್ಕೊಂಡು ಸಮಾಧಾನವಾಗಿ ಕಾಫಿ ಕೊಡ್ಲಾ, ಅಲ್ಲ ಎಣ್ಣೆ ಕುಡಿಯೋ ಟೈಮಲ್ಲಿ ಕಾಫಿ ಕೊಡ್ತಾಳಂತೆ. ಅವ್ರ ಗತ್ತೆ ಅದೊಂದು ಗತ್ತೆ ಡಿಫ್ರೆಂಟ್. ಆಮೇಲೆ ಅವ್ರಿಗೆ ಡಬಲ್ ಸ್ಟ್ರಾಂಗ್ ಕಾಫಿ ತಗೊಂಬಂದ್ ಕೊಟ್ಬಿಟ್ಟು ಸಮಾಧಾನವಾಗಿ ಆಗ್ಬಿಡು. ನಾನು ನೀನ್ ಕಾಯ್ಬೇಕಾ ಅನ್ನೋರು. ಬಟ್ ಆ ಒಳ್ಳೆ ಮನಸ್ಸಿದೆಯಲ್ಲ ಮೇಡಮ್, ಅಷ್ಟಿಲ್ದೆ ಕಾರಣ ಅಂತ ಯಾರು ಕೊಟ್ಟಿಲ್ಲ ಮೇಡಮ್. ತುಂಬಾ ಅವ್ರಿಗೆ ಎಷ್ಟೋ ಪದಗಳನ್ನ ಕೊಟ್ಬಿಟ್ಟಿದ್ದಾರೆ. ಅಷ್ಟು ಒಳ್ಳೆ ಮನಸ್ಸು. ಮತ್ತೆ ಅಲ್ಲಿ BBMP ಅವ್ರು ಬಂದ್ರು ಪರವಾಗಿಲ್ಲ, ಜೋಬಲ್ಲಿ ಇಷ್ಟು ದುಡ್ಡಿದ್ರೆ ಹಂಗೆ ತೆಗೆದಿಂಗ್ ಕೊಡೋರು, ನನ್ನ ಕೈಗೇನೆ ಕೊಟ್ಬಿಡು ಎಲ್ರಿಗೂ ಅನ್ನೋರು. ಬಟ್ ಎಷ್ಟು ದುಡ್ಡಿದೆ ಅಂತ ಯಾವತ್ತೂ ಎಷ್ಟು ಅಂತ ಹೇಳ್ತಿರ್ಲಿಲ್ಲ. ಸತ್ಯವಾಗ್ಲಿ ಯಾವತ್ತು ಅವ್ರ ಲೆಕ್ಕ ಹಾಕಿಲ್ಲ. ನಂಬಿಕೆ.
ಕೊಟ್ಟಿಲ್ಲ, ಹ್ಮ್. ಯಾವತ್ತೂ ಲೆಕ್ಕ ಹಾಕಿಲ್ಲ, ಅವ್ರು ಕೊಡ್ತಿರ್ಲಿಲ್ಲ, ಕೊಟ್ಬಿಡು ಎಲ್ರಿಗೂ ಅನ್ನೋರು. ಹ್ಮ್. ಬಟ್ ಅಷ್ಟು ನಂಬಿಕೆ. ಅಣ್ಣ ಬರ್ತಿದ್ದಂಗೆ ಆ ಸೂಟ್ ಕೇಸ್ ಆಗಲಿ ಇದಾಗಲಿ ನನ್ನ ಕೈಯಲ್ಲಿ ಅಷ್ಟು ನಂಬಿಕೆ, ಅದು ನಂಬಿಕೆ ಉಳಿಸ್ಕೊಂಡಿದ್ದೆ. ಯಾವತ್ತೂ ನಂಬಿಕೆ ಕೆಡ್ಸ್ಕೊಂಡಿಲ್ಲ. ನಾನು ಒಂದ್ಸಲ 3 ಗಂಟೆಗೆ ಬರ್ತಿದ್ದೆ, 2 ಗಂಟೆಗೆ ಬರ್ತಿದ್ದೆ ಮನೆಗೆ, ಗಾಡಿ ಕಳಿಸ್ಕೊಡೋರು. ಬಟ್ ಆ ನಂಬಿಕೆ ಅಲ್ಲಿ ಇಟ್ಕೊಳ್ತಿದ್ರು ನನ್ನ. ನಂಬಿಕೆ ಇಲ್ಲ ಅಂದ್ರೆ ಅಣ್ಣ ಇಟ್ಕೊಳ್ತಿರ್ಲಿಲ್ಲ. ಬಟ್ ಯಾವುದೂ ಯಾರಿಗೂ ಉಪವಾಸ ಕಳಿಸ್ತಿರ್ಲಿಲ್ಲ. ಹೊಟ್ಟೆ ತುಂಬ ಊಟ ಎಂಥವರೇ ಬರಲಿ ಮೇಡಮ್, ನಾನ್ ವೆಜ್ ಜಾಸ್ತಿ, ನಾನ್ ವೆಜ್ಜು, ಇಡ್ಲಿ, ಕೈಮಾ ಇದೆಲ್ಲ. ಈಗ ಆ ಜಾಗ ನಮ್ಮ ರಾಕ್ಲೈನ್ ಅಣ್ಣ ತಗೊಂಡಿದ್ದಾರೆ ಅಲ್ವಾ? ನಿಜವಾಗ್ಲೂ ಮೇಡಮಿಗೆ ನನಗೆ ಎಷ್ಟೋ ಸಲ ನಾನು ಅಣ್ಣ ಅಡಿಗೆ ತರಿಸ್ತಿದ್ರಲ್ಲ, ಅದನ್ನ ರಾಕ್ಲೈನ್ ಅಣ್ಣ ಮಾಡ್ತಾರೆ. ಇವತ್ತು ಯಾರೇ ಬರಲಿ ಊಟ ತರಿಸ್ತಾರೆ. ಒಳ್ಳೆ ಊಟ ತರಬೇಕು, ಮತ್ತೆ ಎಲ್ಲೆಲ್ಲೋ ತರಂಗಿಲ್ಲ, ಒಳ್ಳೆ ಊಟ ಚೆನ್ನಾಗಿರೋ ಕಡೆ ತರಬೇಕು, ನೀಟಾಗಿರ್ಬೇಕು. ಒಂದೊಂದ್ಸಲ ರಾಕ್ಲೈನ್ ಸರ್ ನಾನು ಹೇಳ್ತೀನಲ್ಲ, ಹೇಳ್ಬೇಕೋ ಬಿಡ್ಬೇಕೋ ಗೊತ್ತಿಲ್ಲ, ಅಣ್ಣ ಬೈಕೋತಾರೇನೋ ಗೊತ್ತಿಲ್ಲ, ಬೈಕೊಂಡ್ರು ಪರವಾಗಿಲ್ಲ, ಯಾಕಂದ್ರೆ ನನ್ ಕರೆಕ್ಟಾಗಿ ಗೊತ್ತು. ಕೆಲವ್ರಿಗೆ ನೋಡಿ ಮೇಡಮ್, ರಾಕ್ಲೈನ್ ಸರ್ ದೊಡ್ಡ ಪ್ರೊಡ್ಯೂಸರ್ ಮೇಡಮ್, ಅನ್ನದಾತರು ನಮ್ಮ ಇಂಡಸ್ಟ್ರಿಗೆ. ಒಬ್ರು ಅನ್ನದಾತರು, ಒಬ್ರು ಕಲಾವಿದ್ರು, ಒಬ್ರು ಪ್ರೊಡ್ಯೂಸರ್. ಅಂದ್ರೆ ನಮ್ಮಂತ ನನ್ನಂತ ಹೆಣ್ಮಕ್ಳು ಎಷ್ಟೋ ಜನ ಬದುಕ್ತಾ ಇದೀವಿ. ಪ್ರೊಡ್ಯೂಸರ್ ಅಂದ್ರೆ, ಅನ್ನದಾತರ ಅಂದ್ರೆ ನಾವಂತವ್ರು ಎಷ್ಟೋ ಜನ ಕುಟುಂಬ ಬದುಕ್ತಾ ಇದೀವಿ. ರಾಕ್ಲೈನ್ ಅಣ್ಣ, ನಾವೇನೋ ಒಂದು ಮೀಟಿಂಗು, ಯಾರೋ ಒಬ್ರು ಸೇರ್ತೀವಿ, ಏನೋ ಒಂದು ಮಾಡ್ತೀವಿ ಅಂದ್ರೆ ನಮ್ಮ ಕಲಾವಿದರ ಸಂಘದಲ್ಲಿ ಅವ್ರಿಗೊಂದು ಇದಿರುತ್ತೆ, ಒಂದು ಟಾರ್ಗೆಟ್ ಇರುತ್ತೆ, ಇದೀಗಿರ್ಬೇಕು, ಇದೀಗ ಒಂಥರ ಅವ್ರು ಈಗ ಚೆನ್ನಾಗಿರ್ಬೇಕು. ಒಂದ್ ಚಿಕ್ಕದ್ರಲ್ಲೇ ಅದನ್ನೇ ಚೆನ್ನಾಗಿ ಮಾಡ್ತಾರೆ. ನಾವು ಟೇಬಲ್ ಹೇಗೋ ಹಾಕಿರ್ತೀವಿ ಅಮ್ಮ, ಇದು ಸತ್ಯ, ಯಾರಿಗೂ ಗೊತ್ತಿರಲ್ಲ ಈ ವಿಷಯ. ಎಂತೆಂತ ಅವ್ರಿಗಿಂತ ದೊಡ್ಡ ಕಲಾವಿದ್ರು ಬರ್ತಾರೆ, ಚಿಕ್ಕವರು ಬರ್ತಾರೆ. ಕಲಾವಿದ್ರ ಸಂಘಕ್ಕೆ ಬಂದಾಗ ಅಣ್ಣನ ಮರ್ಯಾದೆ ಇರುತ್ತೆ ನೋಡಿ. ರಾಜ್ಭವನ, ಡಾಕ್ಟರ್ ರಾಜ್ಭವನ ಅಂತ ಎಂಟ್ರೆನ್ಸ್ ಇದೆ, ದೊಡ್ಡವ್ರದೇ ಹೆಸರಿದೆ ಅಲ್ಲಿ. ಒಳಗಡೆ ಬರೋವರೆಗೂ ಯಾರ ಮರ್ಯಾದೆನೂ ಕಡಿಮೆ ಆಗಬಾರ್ದು. ಅಲ್ಲಿ ಟೇಬಲ್ ಸಮೇತ ನನ್ನ ಜೊತೆಗೆ ಪಕ್ಕಕ್ಕೆ ಇಡ್ತಾರೆ, ಒಂದು ಬಾಟ್ಲ್ ಸಮೇತ ನಮ್ಮ ರಾಕ್ಲೈನ್ ಸರ್ ಇಡ್ತಾರೆ. ಅದು ಯಾರಿಗೂ ಗೊತ್ತಿರಲ್ಲ ಕೆಲವು ವಿಷಯಗಳು. ನಾನು ಇದೇ ಫಸ್ಟ್ ಟೈಮ್ ಹೇಳ್ತಾ ಇರೋದು. ಅಷ್ಟು ಊಟ ಟೇಬಲ್ ಮೇಡಮ್, ಅವ್ರಿಗೇನ್ ಮೇಡಮ್ ಕೈಗೊಬ್ರು ಕಾಲ್ಗೊಬ್ರಿದ್ದಾರೆ, ಅಷ್ಟು ಸಿಂಪಲ್ ಮನುಷ್ಯ ಅಂತ ಹೇಳ್ತಾ ಇದ್ದೀರಾ ನೀವು. ಅಷ್ಟು ಅಂದ್ರೆ ಪ್ರೀತಿ ವಿಶ್ವಾಸಕ್ಕೆ ಬೆಲೆ ಕೊಡ್ತಾರೆ, ಒಳ್ಳೆಯವ್ರನ್ನ ತುಂಬಾ ಗೌರವಿಸ್ತಾರೆ, ಅನ್ನಕ್ಕೆ ಬೆಲೆ ಕೊಡ್ತಾರೆ. ಬೆಲೆ ಕೊಡೋ ಮನುಷ್ಯ ತುಂಬಾ ಬೆಲೆ ಕೊಡ್ತಾರೆ. ಟೇಬಲ್ ಮೇಡಮ್, ನಾನು ಹೇಳ್ತೀನಿಲ್ಲ, ಬಟ್ಟೆ ಹೀಗೆ ಹಾಕಬೇಕು, ಹೀಗಿರ್ಬೇಕು, ಆ ಬಟ್ಟೆ ತೆಗೆದ್ಬಿಟ್ಟು ಅವ್ರು ಹಾಕ್ತಾರೆ ಮೇಡಮ್. ಅದ್ ಯಾರಿಗೂ ಗೊತ್ತಿಲ್ಲ. ಬರೋಷ್ಟರಲ್ಲಿ ಕಲಾವಿದ್ರ ಸಂಘದಲ್ಲಿ ಏನೋ ಒಂದ್ ಮೀಟಿಂಗ್ ಆಗ್ಲಿ ಇನ್ನೊಂದಾಗ್ಲಿ ತುಂಬಾ ಚೆನ್ನಾಗಿ ಕಾಣ್ತಾ ಇರುತ್ತೆ. ಅದಕ್ಕೆ ಹಿಂದೆ ಕಾರಣ ರಾಕ್ಲೈನ್ ಸರ್, ರಾಕ್ಲೈನ್ ಅಣ್ಣ. ಅದ್ ಯಾರಿಗೂ ಗೊತ್ತಿರಲ್ಲ ಅಷ್ಟು. ಇವತ್ತು ಯಾಕೆ ಅಂದ್ರೆ ಅದು ಅಂಬರೀಷ್ ಅಣ್ಣ ಒಂದೊಂದು ಇದಕ್ಕೂ ಬೆವರು ಸುರಿಸಿದಾರೆ ಅವತ್ತು. ಅದಕ್ಕೆ ಎಲ್ಲೂ ಕಪ್ಪು ಚುಕ್ಕೆ ಬರಬಾರ್ದು ಅಂತ ಅದನ್ನ ಅಷ್ಟು ಜೋಪನ ಮಗು ತರ ಕಾಪಾಡ್ತಾರೆ. ಎಷ್ಟು ದುಡ್ಡು ಸುರಿತಾರೆ ಗೊತ್ತಾ ಮೇಡಮ್, ಎಂತ ಬೇಕಲ್ಲಿ, ಅದ್ ಯಾವ್ದು ಗೊತ್ತಿರಲ್ಲ ಮೇಡಮ್ ಆಚೆ. ಪ್ರತಿ ಒಂದು ಆ ಕಲಾವಿದರ ಸಂಘ ಇವತ್ತು ಏನಾರ ಹಂಗಿದೆ ಅಂದ್ರೆ ಅದಕ್ಕೆ ಇಬ್ರು ಕಾರಣ, ಒಂದು ರಾಕ್ಲೈನ್ ಸರ್, ಒಂದು ದೊಡ್ಡಣ್ಣ. ಅಂತ ಆಪರೇಷನ್ ಆಗಿದ್ರು, ಕಾಲ ಆಪರೇಷನ್ ಆಗಿದ್ರು, ಬಿದ್ರು ಎದ್ರು ಏನೇ ಮಾಡಿದ್ರು ಅಲ್ಲಿ ಬಂದು ನಿಲ್ತಾರೆ. ತುಂಬಾ ಕಷ್ಟಪಡ್ತಾರೆ ರಾಕ್ಲೈನ್ ಸರ್. ದರ್ಶನ್ ಅವರು ಆಚೆ ಬಂದ ತಕ್ಷಣ ಈಗ CM ಆದ್ರು ಅಂತ ಅನ್ಕೊಳ್ಳಿ, ಯಾವ್ದಾದ್ರು ಒಂದು ವಿಷಯ ಚೇಂಜ್ ಮಾಡಬೇಕು ಅಂತ ಅಂದ್ರೆ ಯಾವ್ದು ಮಾಡಬಹುದು ಅಥವಾ ಮಾಡಬೇಕು? ಫಸ್ಟ್ ಹಾಸ್ಪಿಟಲ್ ಮಾಡ್ತಾರೆ ಮೇಡಮ್, ಖಂಡಿತ. ದರ್ಶನ್ ಸರ್ ಅಲ್ಲಿ ರೈತರಿಗೆ ಏನ್ ಸಹಾಯ? ರೈತರು ಮಾಡ್ತಾರೆ. ಫಸ್ಟ್ ಹಾಸ್ಪಿಟಲ್ ಮಾಡ್ತಾರೆ, ನನಗೆ ಗೊತ್ತಿರೋಂಗೆ ರೈತರಿಗೆ ಮಾಡ್ತಾರೆ. ರೈತರಿಗೆ ಏನೇನ್ ಬೇಕೋ, ಅವ್ರಿಗೆ ಏನೇನ್ ವ್ಯವಸ್ಥೆ ಬೇಕೋ ಅದನ್ನ ಮಾಡ್ತಾರೆ. ಎಲ್ಲದಕ್ಕಿಂತ ಸ್ಕೂಲ್ ಮಾಡ್ತಾರೆ. ಅವ್ರ ನನಗೆ ಗೊತ್ತಿರೋ ಹಾಗೆ ಮೇಡಮ್, ಸ್ಕೂಲು, ರೈತರು, ಹಾಸ್ಪಿಟಲ್, ಈ 3 ಫಸ್ಟ್ ನಿಲ್ತಾರೆ ಮೇಡಮ್. ಆಮೇಲೆ ಇಂಡಸ್ಟ್ರಿಗೆ ಬರ್ಬೋದು, ಸತ್ಯ ಇದು. ಈ 3 ಬಿಟ್ಟು ಆಮೇಲೆ ಏನ್ ಬೇಕಾದ್ರೂ ಮಾಡ್ತಾರೆ. ಅಂದ್ರೆ ಜನರಿಗೋಸ್ಕರ ಅಂತಾನೆ ದೇವ್ರು ಸೃಷ್ಟಿ ಮಾಡಿರೋದವ್ರನ್ನ ಅಂತ ನೀವು ಅಂತಿದ್ದೀರಾ? ನಾನು ಖಂಡಿತ ಹೇಳ್ತೀನಿ ಮೇಡಮ್. ಯಾರೇನಿಲ್ಲಿ ಮೇಡಮ್, ಖುಷಿನೇ ನನಗೆ. ಯಾವ್ದೇ ಕಲಾವಿದ್ರು ನಿಂತರು ನನಗೆ ತುಂಬಾ ಖುಷಿನೇ, ಯಾಕಂದ್ರೆ ನನ್ ಮನೆ, ಅದು ನನ್ ಕುಟುಂಬ. ಬಟ್ ಈಗಿರೋ ಪರಿಸ್ಥಿತಿಯಲ್ಲಿ ದರ್ಶನ್ ಸರ್ ಬಂದೇ ಬರ್ತಾರೆ. ಈಗ ಬಂದ್ರೆ ನಿಲ್ಲಕ್ಕಾಗಲ್ಲ, ನೆಕ್ಸ್ಟ್ ಇಯರೇ ಬರ್ತಾರೆ, ನೆಕ್ಸ್ಟ್ ಇಯರೇ ನಿಲ್ತಾರೆ. ಸಿನಿಮಾ ಮಾಡ್ತಾರೋ ಮಾಡಲ್ಲ ಅಂತ ನನ್ನ ಅನ್ಸಿಕೆ ಮೇಡಮ್. ಬೇಕು ಅನ್ನೋದು ಇರುತ್ತೆ ಅಭಿಮಾನಿ. ಅವರು ನನಗ್ ಬಳಗ ಜಾಸ್ತಿ ಇದೆ ಅವ್ರಿಗೆ, ಬೇಕು ಅಂತ ಎಲ್ರು ಅಭಿಮಾನಿ. ಅದಕ್ಕಿಂತ ಹೆಚ್ಚಾಗಿ ಜನರಿಗೆ ಸೇವೆಗೆ ಬೇಕು ಮೇಡಮ್. ಇನ್ನ ಅಭಿಮಾನಿಗಳು ಜಾಸ್ತಿ ಆಗ್ತಾರೆ ಆದ್ರೆ, ಕಡಿಮೆ ಅಂತೂ ಇಲ್ಲ. ನೀವ್ ಯಾವ್ದೇ ಮೂಲೆಗೆ ಹೋಗ್ಲಿ ಹೈಯೆಸ್ಟ್ ಅಭಿಮಾನಿ ಅವ್ರಿಗೆ ದರ್ಶನ್ ಅವ್ರಿಗೆ ಇರೋದು. ಎಲ್ರಿಗೂ ಇದೆ. ನಾನು ಎಲ್ಲಾರ ಜೊತೆ ಕೆಲಸ ಮಾಡಿದೀನಿ, ಭೇದ ಭಾವ ಇಲ್ಲ ಇಲ್ಲಿ. ಬಟ್ ಅವ್ರಿಗೆ ಏನಂದ್ರೆ ಇವಾಗ ನೋಡಿ ಮೇಡಮ್, ಅವ್ರು ಎಲ್ಲದಕ್ಕೂ ಸರಿ. ಯಾಕೆ ಅವರು CM ಆಗ್ಬೇಕು ಅಂತಂದ್ರೆ ಅದಕ್ಕೆ ಕಾರಣಗಳಿದೆ. ಯಾಕೆ?
ಲೋಕಲ್ ಇಂದ ಬಂದಿರೋರು, ಹೌದು, ಕಷ್ಟನೆಲ್ಲ ನೋಡ್ ಬಂದಿರೋರು. ಕಷ್ಟ ನೋಡಿ ಬಂದಿರೋದು, ಫುಟ್ಪಾತ್ ಅಲ್ಲಿ ಕುತ್ಕೊಳ್ಳೋಕ್ಕೂ ರೆಡಿ. ಅವರು ಕುತ್ಕೊಳ್ಬೇಕಾದ್ರೆ ಚೇರನ್ನ ಒದ್ದು ತಳ್ತಿದ್ರಂತೆ ಅವಾಗ, ದರ್ಶನ್ ಅವ್ರು ಹೇಳ್ಕೊಂಡಿರೋದು. ಅಲ್ಲ, ಅವರು ಏನಾಗತ್ತೆ ಅಂದ್ರೆ ನನಗೆ ಆ ಸಿಂಹಾಸನನೇ ಬೇಕು ಅಂತ ಅವ್ರು ಬಯಸಲ್ಲ. ಅವ್ರಿಗೆ ಬೇಕಾಗಿರೋದೇನು, ಜನ ಬೇಕು, ಕಷ್ಟಕ್ಕೆ ಬೇಕು, ಕಷ್ಟದಲ್ಲಿ ಯಾರಿದ್ದಾರೆ ಅಂತ ನೋಡ್ಕೊಂಡು ಮಾಡ್ತಾರೆ. ತುಂಬಾ ಜನ ತಿಂದಿದ್ದಾರೆ ಮೇಡಮ್. ಮೊನ್ನೆ ನಾನು ಒಂದು ಕಮೆಂಟ್ ನೋಡಿದೆ ಮೇಡಮ್, ಅವ್ರ ಹತ್ರ ಸಹಾಯ ತಗೊಂಡಿರೋರೆ ಅವ್ರ ಪೋಸ್ಟ್ ಹಾಕೊಂಡಿದ್ರು. ಎಷ್ಟು ನೋವಾಯ್ತು ಗೊತ್ತಾ, ಹೆಸರು ಹೇಳಕ್ ಅಸಹ್ಯ ಆಗತ್ತೆ ಬಿಡಿ. ಅವರನ್ನ ತಿಂದಿರೋರೆ ಅವರು. ನೆಗೆಟಿವ್ ಪೋಸ್ಟ್ ಹಾಕಿದ್ರ? ನೆಗೆಟಿವ್ ಪೋಸ್ಟ್ ಹಾಕಿದ್ರು. ಏನಂತ ಹಾಕಿದ್ರು? ಇದು ಬೇಕಿತ್ತ ಮಗನೇ ಅಂತ ಹಾಕಿದ್ರು. ಈ ರೇಂಜ್ ಅಲ್ಲಿ ನಾನು ಇವತ್ತು ನಿಮ್ ಕ್ಯಾಮ್ರಾ ಮುಂದೆ ಹೇಳ್ತಾ ಇದೀನಿ, ನಾಚಿಕೆ ಆಗ್ಬೇಕು ಅಂತ ಅನ್ಸುತ್ತೆ. ನಾಚಿಕೆ ಆಗ್ಬೇಕು ನಿಮ್ ಜನ್ಮಕ್ಕೆ. ಇದೇ ನಿಮ್ ಮಗುಗ್ ಹುಷಾರಿಲ್ಲ ಅಂದಾಗ ಅವ್ರ ಮನೆ ಬಾಗ್ಲಿಗ್ ನಾಯಿ ತರ ನಿಂತಿದ್ರಿ. ಬೇಜಾರ್ ಮಾಡ್ಕೋಬೇಡಿ, ನಿಮಗೂ ನಾಳೆ ಬೀಳ್ತೀರಾ. ಸ್ವಾಭಿಮಾನ ಇರ್ಬೇಕು ಮನುಷ್ಯಂಗೆ. ಸ್ವಾಭಿಮಾನದಿದ್ದಾನೆ ಮನುಷ್ಯ, ಅಗತ್ತಲೇ ಇದ್ದಾನೆ ಮನುಷ್ಯ. ಅವತ್ತು ನೀವು ಹಾಸ್ಪಿಟ್ಲಿಗೆ ಅಂತ ಹೋಗಿದ್ರಿ ಅವ್ರ ಮನೆಗೆ, ನನಗೆ ಚೆನ್ನಾಗಿ ನೆನಪಿದೆ. ನೀವು ಪೋಸ್ಟ್ ಹಾಕೊಂಡಿದ್ದವ್ರಿಗೆ ನಿಮ್ಗೆ ಈ ಮಾತು ಹೇಳ್ತಾ ಇದ್ದೀನಿ, ಹೆಸರು ಹೇಳಕ್ಕೂ ಬೇಡ. ಅವತ್ತು ಅವ್ರ ಮನೆ ಬಾಗ್ಲಿಗೆ ಹೋಗಿ ನಿಮ್ಮ ಮಗುನ ಉಳಿಸ್ಕೊಂಡ್ರಿ. ಇವತ್ತು ಅವ್ರ ಪೋಸ್ಟ್ ಹಾಕೊಂಡಿದ್ದೀರಾ, ಮತ್ತೆ ರಿಪೀಟ್ ಬರುತ್ತೆ. ಅಂದ್ರೆ ಕೈ ಬಂದು ಹೀಗೆ ಇರಲ್ಲ, ಈಗಿರೋದು ಈಗ ಕರ್ಮ ರಿಟರ್ನ್ಸ್. ಅವತ್ತು ನೆನಪಾಗತ್ತೆ ಮತ್ತೆ ಅವರು. ನಿಜವಾಗ್ಲೂ ಮೇಡಮ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.